ಕಲ್ಯಾಣ ಮಂಡಳಿನಲ್ಲಿ 2018 ಕೆಲಸ ಮಾಡ್ತಾ ಇದ್ದೀವಿ. ಕಾರ್ಮಿಕ ಬಂಧು ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಿದ್ದೀವಿ. ನಾವು ಕಾರ್ಮಿಕರುಗಳಿಗೆ ನೋಂದಣಿ ಮಾಡಿಸೋಂಥದ್ದು, ಕಟ್ಟಡ ಕಾರ್ಮಿಕರು ಅಥವಾ ಅಸಂಘಟಿತ ಕಾರ್ಮಿಕರುಗಳನ್ನ ನೋಂದಣಿ ಮಾಡಿಸೋಂಥದ್ದು, ಅವರಿಗೆ ಅವ್ರದ್ದು ಕಾರ್ಡ್ಗಳನ್ನ ರಿನ್ಯೂವಲ್ ಮಾಡಿಕೊಡೋಂಥದ್ದು, ಅವರಿಗೆ ಜಾಗೃತಿ ಮೂಡಿಸೋಂಥದ್ದು, ಅವ್ರಿಗೆ ಬರೋಂಥ ಸೌಲಭ್ಯಗಳನ್ನ ಕೊಡಿಸೋಂಥದ್ದು, ಅವರಿಗೆ ಮದುವೆ ಆದರೆ ಅವ್ರಿಗೆ ಸರ್ಕಾರದಿಂದ ಸೌಲಭ್ಯಗಳು ಕೊಡ್ತಾರೆ. ಅವರು ನ್ಯಾಚುರಲಾಗಿ ಡೆತ್ ಆದರೆ, ಆಕ್ಸಿಡೆಂಟ್ ಡೆತ್ ಆದರೆ ಅವ್ರ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ ಅಂತೆಲ್ಲ ಕೊಡ್ತಾರೆ. ಅದನ್ನೆಲ್ಲ ಕೊಡಿಸೋಂಥದ್ದು, ಆ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದೋ. ಸತತವಾಗಿ ಕೆಲಸ ಮಾಡಿಸ್ಕೊಂಡು ಇವಾಗ ಹೋದ ವರ್ಷ 2023 ಆಗಸ್ಟ್ ತಿಂಗಳಲ್ಲಿ ಕಾರ್ಮಿಕ ಬಂಧುಗಳು ಬೇಡ ಅಂತ ಹೇಳಿ ಬೇಡ ಮತ್ತು ಎಲ್ಲ ಸೇವಾ ಕೇಂದ್ರಗಳನ್ನ ಮುಚ್ಚಬೇಕು ಅಂತ ಹೇಳ್ಬಿಟ್ಟು ಮೊನ್ನೆ ಕರ್ನಾಟಕ ಸರ್ಕಾರದ ಸಚಿವರು ಒಂದು ಕ್ರಮ ವಹಿಸಬೇಕು ಅಂತ ಒಂದು ಆದೇಶ ಹೊರಡಿಸವ್ರೆ. ಆ ಆದೇಶ ಬೇಡ, ನಮ್ಮನ್ನೆಲ್ಲ ಕೆಲಸಕ್ಕೆ ತೆಗಿಬೇಡ್ರಿ, ನಾವು ನಿರುದ್ಯೋಗಿಗಳಾಗ್ತೀವಿ, ಏಜ್ ಬಾರ್ ಆಗಿದೆ, ಸುಮಾರು 6 ವರ್ಷ 5 ವರ್ಷ ಕೆಲಸ ಮಾಡಿದ್ದೀವಿ, ಹಾಗಾಗಿ ತೆಗಿಬೇಡಿ ಅಂತ ಹೇಳ್ಬಿಟ್ಟು ಮನವಿಯೆಲ್ಲ ಕೊಟ್ಟು ಕೇಳ್ಕೊಂಡಿದ್ದೀವಿ. ಹಂಗಿದ್ರೂ ಅವರು ನಮ್ಮ ಬಗ್ಗೆ ಏನು ಕಾಳಜಿ ತೋರಿಸ್ದಲೇ ಬೇರೆ ಈಗ ಹೊರಗುತ್ತಿಗೆ ಕೊಡಬೇಕು ಅಂತ ಹೇಳಿ ಅಂಬೇಡ್ಕರ್ ಸೇವಾ ಕೇಂದ್ರ ಜಿಲ್ಲೆ ತಾಲೂಕುಗಳೆಲ್ಲ ಮಾಡಿಕೊಂಡು ಹೊರಗುತ್ತಿಗೆ ಕೊಡಬೇಕು ಅಂತೇಳಿ ಮಾಡ್ತಾವ್ರೆ. ದಯಮಾಡಿ ಅದನ್ನು ನಿಲ್ಲಿಸ್ಬೇಕು. ಅವರು ನಮ್ಗೆ ಅನ್ಯಾಯ ಆಗ್ತಾಯಿದೆ. ನಮ್ಮ ಬಡವರು ನಾವೆಲ್ಲ ಕಾರ್ಮಿಕ ಬಂಧುಗಳನ್ನ ಮತ್ತೆ ಕೆಲಸಕ್ಕೆ ಅವ್ರನ್ನ ಪರ್ಮನೆಂಟ್ ಮಾಡಬೇಕು, ನಮ್ಗಳಿಗೊಂದು ಜೀವನಕ್ಕೆ ಆಧಾರ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾವು ಅವ್ರನ್ನ ವಿನಂತಿ ಮಾಡ್ಕೊತೀವಿ.